ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ DC ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಂತ ಅಂದರೆ ಕಡಲೆಕಾಯಿ ಪರ್ಸೆಗೆ ಹೋಗ್ತಾ ಇದ್ವಿ. ಸೊ ಕಡಲೆಕಾಯಿ ಪರ್ಸೆ ಏನಕ್ಕೆ ಮಾಡ್ತಾರೆ, ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ನಾನೊಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ. ಕಡಲೆಕಾಯಿ ಪರ್ಸೆ ಬಂದು 16th ಸೆಂಚುರಿಯಲ್ಲಿ ಸ್ಟಾರ್ಟ್ ಮಾಡಿರೋದು. ಸೊ ಏನಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಕಡಲೆಕಾಯಿ ಬೆಳೀತಿದ್ರಂತೆ ಅವಾಗೆಲ್ಲ ಫುಲ್ಲು ಬಸವನ ಗುಡಿ ಹತ್ರ ಎಲ್ಲ. ಸೊ ಅವಾಗ ಏನಂದ್ರೆ ಒಂದು ನಂದಿ ಬಂದು ಅಂದರೆ ಬಸವ ಬಂದು ಬೆಳೆದಿರೋ ಕಡಲೆಕಾಯಿನೆಲ್ಲ ನಾಶ ಮಾಡ್ಕೊಂಡು ಎಲ್ಲಾನು ತಿನ್ಕೊಂಡು ಹಾಳು ಮಾಡ್ಕೊಂಡು ಬರ್ತಿತ್ತಂತೆ. ಸೊ ಅವಾಗ ಅಲ್ಲಿರೋ ಫಾರ್ಮರ್ಸ್, ಅಲ್ಲಿರೋ ಜನಗಳೆಲ್ಲ ಶಿವನ ಪ್ರಾರ್ಥನೆ ಮಾಡಿದ್ರಂತೆ, ನಾವು ಬೆಳೆದಿರೋ ಬೆಳೆಯಲ್ಲಿ ಫಸ್ಟ್ ಬೆಳೆನ ನಾವು ಬಸವನ್ಗೆ ಕೊಡ್ತೀವಿ ಅಂತ ಬೇಡ್ಕೊಂಡ್ರಂತೆ. ಸೊ ಅಲ್ಲಿಂದ ಅವತ್ತಿಂದ ಇವತ್ವರ್ಗುನು ಪ್ರತಿ ವರ್ಷ ಕಡಲೆಕಾಯಿ ಪರ್ಸೆನ ಮಾಡ್ಕೊಂಡ್ ಬರ್ತಿದ್ದಾರೆ. ಫಸ್ಟ್ ಬೆಳೆನ ನಂದಿಗೆ ಅರ್ಪಿಸ್ತಿದ್ದಾರೆ ಎಲ್ಲ ಕಡಲೆಕಾಯಿ ಬೆಳೆದಿರೋರು. ಸೊ ಅದಕ್ಕೆ ಕಡಲೆಕಾಯಿ ಪರ್ಸೆ ಅಂತಾರೆ. ಇದು ಬಂದು ಸುಮಾರು ಒಂದು 500 ವರ್ಷದ ಇತಿಹಾಸನೇ ಇದೆ ಈ ಕಡಲೆಕಾಯಿ ಪರ್ಸೆಗೆ. ಸೊ ಆಗಿಂದ ಇವಾಗವರೆಗೂ ಅದನ್ನ ಕಂಟಿನ್ಯೂ ಮಾಡ್ಕೊ ಬರ್ತಿದ್ದಾರೆ. ಇನ್ನು ಕಡಲೆಕಾಯಿ ಪರ್ಸೆ ಯಾವಾಗ ನಡೆಯುತ್ತೆ ಅಂದ್ರೆ ಪ್ರತಿ ನವೆಂಬರ್ ಕಾರ್ತಿಕ್ ಮಾಸದಲ್ಲಿ ಕಡೆ ಕಾರ್ತಿಕ ಇರುತ್ತಲ್ಲ, ಲಾಸ್ಟ್ ಸೋಮವಾರ. ಸೊ ಆಗಿಂದ 3 ದಿವಸ ನಡೆಯುತ್ತೆ. ಸೊ ಈ ಸತಿ ಬಂದ್ಬಿಟ್ಟು 2 days ಎಕ್ಸ್ಟ್ರಾ ಮಾಡಿದ್ದಾರೆ. ಸೊ ಈ ಸತಿ ಟೋಟಲ್ 5 days ಕಡಲೆಕಾಯಿ ಪರ್ಸೆ ನಡೀತಿದೆ. ಸೊ ಬನ್ನಿ ನಾವು ಹೋಗೋಣ, ಕಡಲೆಕಾಯಿ ಪರ್ಸೆಯಲ್ಲಿ ಎಂಜಾಯ್ ಮಾಡ್ಕೊ ಬರೋಣ. ಸೊ ಕಡಲೆಕಾಯಿ ಪರ್ಸೆ ಹೇಗಿರುತ್ತೆ ಅಂತ ನಿಮಗೂ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಕಮ್ ಲೆಟ್ಸ್ ಗೋ. ಸೊ ನಾನು ಹೇಳಿರೋ ಸ್ಟೋರಿಯಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ಆ್ಯಂಡ್ ನಿಮಗೂ ಏನಾದರೂ ಕಡಲೆಕಾಯಿ ಪರ್ಸೆ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ನಾವು ತಿಳ್ಕೊಬೋದು ಏನಕ್ಕೆ ಕಡಲೆಕಾಯಿ ಪರ್ಸೆ ಮಾಡ್ತಿದ್ದಾರೆ ಅನ್ನೋದನ್ನ. ಸೊ ನಮ್ಮ ಹಿಸ್ಟ್ರಿ ಬಗ್ಗೆ ನಾವೇ ತಿಳ್ಕೊಂಡಿಲ್ಲ ಅಂದರೆ ಹೆಂಗೆ ಅಲ್ವಾ, ಅದಕ್ಕೆ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಕಡಲೆಕಾಯಿ ಪರ್ಸೆಗೆ ಹೋಗೋಕ್ಕೆ. ಸೊ ಬನ್ನಿ ಹೋಗೋಣ, ಹೇಗಿರುತ್ತೆ. ಆ್ಯಂಡ್ ಈ ಸತಿ ಅಂತೂ ತುಂಬ ರಶ್ ಇದೆಯಂತೆ, ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಸೊ ಹೋಗಿ ನೋಡಬೇಕು ಎಷ್ಟು ರಶ್ ಇರುತ್ತೆ ಏನಂತ. ಸೊ ಬನ್ನಿ ಹೋಗೋಣ. ಸೊ ನಾವು ಕಡಲೆಕಾಯಿ ಪರ್ಸೆಗೆ ಬಂದು ರೀಚ್ ಆದ್ವಿ. ಸೊ ಇದೆಲ್ಲಿರೋದು ಅಂದರೆ ಬಸವನ ಗುಡಿ ಹತ್ರ ಬುಲ್ ಟೆಂಪಲ್ ರೋಡಲ್ಲಿ ನಡೆಯುತ್ತೆ, BMS ಕಾಲೇಜ್ ಬ್ಯಾಕ್ ಸೈಡು. ಸೊ ನಾವು ಈ ಟೈಮಲ್ಲಿ ತುಂಬಾ ರಶ್ ಇದ್ದರು. ನಾವು ಅದಕ್ಕೇನೆ ನಮ್ಮ ಗಾಡಿನ ಸ್ವಲ್ಪ ದೂರದಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಬಂದ್ವಿ. ಫುಲ್ಲು ಎಂಟ್ರೆನ್ಸಿಂದನೇ ತುಂಬಾ ಸ್ಟಾಲ್ಸ್ ಹಾಕಿದ್ರು. ನಾವು ಈ ಎಂಟ್ರೆನ್ಸಿಂದ ಟೆಂಪಲ್ ಇದೆಯಲ್ವ ಅದ್ರ ಹತ್ರ ಹೋಗೋಷ್ಟರಲ್ಲೇ 1 hour ಆಗೋಯ್ತು. ಸೊ ಟೆಂಪಲ್ ಒಳಗಡೆ ನಾವು ಹೋಗೋಕ್ಕೆ ಆಗಲಿಲ್ಲ. ಸೊ ಇಲ್ಲಿ ಸಿಗೋವಂಥ ಸ್ಟಾಲ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡ್ತಿದ್ಲು. ಹಾಗೆ ಇದು ಬಂದು ಗೋವರ್ಧನ ಕ್ಷೇತ್ರ ಅಂತ ಕೃಷ್ಣ ಟೆಂಪಲು ತುಂಬಾ ಚೆನ್ನಾಗಿದೆ. ಸೊ ಬೆಟ್ಟನ ಕೈಯಲ್ಲಿ ಎತ್ಕೊಂಡಿರೋ ಥರನೇ ಟೆಂಪಲ್ ಒಳಗಡೆನೂ ಇದೆ. ಸೊ ನನ್ನ ಮಗಳಿಗಂತೂ ತುಂಬಾ ಖುಷಿ ಆಗಿಬಿಟ್ಟು ತುಂಬ ಎಕ್ಸೈಟ್ಮೆಂಟ್ ಆಗಿದ್ಲು, ಬಿಕಾಸ್ ಅವಳದಿದು ಫಸ್ಟ್ ಕಡಲೆಕಾಯಿ ಪರ್ಸೆ. ಸೊ ಎಲ್ಲ ಲೈಟ್ನಿಂಗ್ಸ್ನೂ ನೋಡ್ತಾ ಇದ್ಲು. ಆ್ಯಂಡ್ ಇದು ಬಂದುಬಿಟ್ಟು ಜಾಯಿಂಟ್ ವೀಲು. ಸೊ ಎಷ್ಟು ದೊಡ್ಡದಿದೆ ಗೊತ್ತಾ ಅದು. ಆ್ಯಂಡ್ ಅಲ್ಲಿ ಒಳಗಡೆ ಹೋಗ್ಬೇಕಾಗಿತ್ತು. ಸೊ ಎಲ್ಲರಷ್ಟನ್ನು ದಾಟ್ಕೊಂಡು ಒಳಗಡೆ ಬಂದ್ವಿ. ನಮ್ಮ ಅಕ್ಕ ಬಂದಿದ್ಲು ಅಂತ ಅಂದ್ಬಿಟ್ಟು ಅವಳು ಅಲ್ಲಿದ್ಲು ಅಂತ ಹೋಗಿದ್ವಿ. ಸೊ ಇದು ಫುಲ್ಲು ಆಟಾಡೋದು ಗ್ರೌಂಡು, ಫುಲ್ಲು ದೊಡ್ಡ ದೊಡ್ಡ ಆಟಗಳು ಹಾಕಿರ್ತಾರೆ, ಚಿಕ್ಕ ಮಕ್ಳದ್ದು ಹಾಕಿರ್ತಾರೆ. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು, ಒಂದೊಂದು ಕೌಂಟರು ತುಂಬ ಕ್ಯೂ ಇತ್ತು. ಸೊ ನಾವು ಮಗುನ ಕರ್ಕೊಂಡು ಹೋಗಿದ್ರಿಂದ ನಾವು ಯಾವ ಆಟನೂ ಆಡಲಿಲ್ಲ, ಬಿಕಾಸ್ ಈ ಸತಿ ಕಡಲೆಕಾಯಿ ಪರ್ಸೆಗೆ ಹೋಗಿರೋದೇ ನಮ್ಮ ಮಗುಗೋಸ್ಕರ. ಸೊ ಅವಳು ನೋಡಲಿ, ಎಂಜಾಯ್ ಮಾಡಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದೇ ಬಂದುಬಿಟ್ಟು ನಂದಿ ಟೆಂಪಲ್ ಎಂಟ್ರೆನ್ಸು. ಸೊ ಎಂಟ್ರೆನ್ಸಲ್ಲಿ ನೋಡಿ ಎಷ್ಟು ಜನ ಕಾಣ್ತಿದ್ದಾರೆ. ಆ್ಯಂಡ್ ಇದ್ರ ಪಕ್ಕದಲ್ಲಿರೋದು ದೊಡ್ಡ ಗಣಪತಿ ಟೆಂಪಲು. ಸೊ ತುಂಬಾ ರಶ್ ಇದ್ದರು ಅಂದ್ಬಿಟ್ಟು ನಾವು ಟೆಂಪಲ್ ಒಳಗಡೆ ಹೋಗಿಲ್ಲ, ಬಿಕಾಸ್ ನಾವು ನೋಡಿದ್ದೀರಲ್ಲ ಮುಂಚೆ ಎಲ್ಲ. ಸೊ ಅದಕ್ಕೆ ಈ ಸತಿ ನೋಡೋಕೆ ಹೋಗಲಿಲ್ಲ. ಸೊ ಫಸ್ಟೆಲ್ಲ ದೇವಸ್ಥಾನದ ಒಳಗಡೆ ಬಿಡ್ತಾಯಿದ್ರು, ನಂದಿ ಒಂದು ರೌಂಡ್ ಹಾಕೊಂಬರ್ಬೋದಾಗಿತ್ತು. ಬಟ್ ಇವಾಗ ಅದು ಬಿಡ್ತಾಯಿಲ್ಲ, ಜಸ್ಟ್ ದೂರದಿಂದ ಸ್ವಲ್ಪ ದೂರದಿಂದ ಬಿಡ್ತಾರೆ ಅಷ್ಟೇ ದೇವಸ್ಥಾನ ಥರ. ಫಸ್ಟು ನಂದಿನ ಒಂದು ರೌಂಡ್ ಹಾಕ್ಬೋದಾಗಿತ್ತು. ಆ್ಯಂಡ್ ಇಲ್ಲಿ ಅಪ್ಪ ಮಗಳು ಬ್ಯಾಂಡ್ ನೋಡ್ತಾಯಿದ್ರು. ಸೊ ಅವಳಿಗದಂದರೆ ಇಷ್ಟ ಅಂದ್ಬಿಟ್ಟು. ಆ್ಯಂಡ್ ಈ ಸ್ವೀಟು ನಿಮ್ಮ ಯಾರಿಗೆಲ್ಲ ಇಷ್ಟ. ಆ್ಯಂಡ್ ನಾವಿದನ್ನ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಕೂದಲು ಅಂತ ಕರಿತಿದ್ವಿ, ನೀವೇನಂತ ಕರಿತಿದ್ವಿ ಅದಕ್ಕೆ? ನನಗಂತೂ ಚಿಕ್ಕ ವಯಸ್ಸಲ್ಲಿ ಅದೇ ಕಾಟನ್ ಕ್ಯಾಂಡಿ ಆಗಿತ್ತು. ಬಟ್ ಇವಾಗ ಕಾಟನ್ ಕ್ಯಾಂಡಿನೇ ಬೇರೆ ಥರ ಬರುತ್ತೆ. ಬಟ್ ಅದೇ ನನ್ನ ಫೇವ್ರೆಟ್. ನನ್ನ ಮಗಳಿಗೆ ಮುಂದೆ ಹೋಗ್ತಿದ್ದವರೊಬ್ಬರು ಬಲೂನ್ನ ಕೊಟ್ಟರು. ಸೊ ಅವಳು ಅದನ್ನ ಇಟ್ಕೊಂಡು ಆಟಾಡ್ತಾ ಇದ್ದಾಳೆ. ಆ್ಯಂಡ್ ಚಿಕ್ಕ ಆಟ ಆಡ್ಸೋಣ ಅಂದ್ಬಿಟ್ಟು ಈ ಬಾಲ್ ಹಾಕೋದನ್ನು ಕೊಟ್ವಿ. ಆ್ಯಂಡ್ ಇದರಲ್ಲಿ ನನ್ನ ಮಗಳು ಏನು ಗೆದ್ಲು ಅಂತ ನಾನು ಲಾಸ್ಟಾಗಿ ತೋರಿಸ್ತೀನಿ ನೋಡಿ. ಸುಮ್ಮನೆ ಇದೆಲ್ಲ ಒಂಥರ ಫನ್. ಜಾತ್ರೆಯಲ್ಲಿ ಮಾತ್ರ ಸಿಗುತ್ತಲ್ವ, ಬೇರೆ ಎಲ್ಲೂ ಈ ಥರ ನೋಡೋಕ್ಕೆ ಸಿಗೋದಿಲ್ಲ. ಅದಕ್ಕೆ ನಾವು ಈ ಥರ ಜಾತ್ರೆಗಳಿಗೆ ಹೋದಾಗ ಈ ಥರ ಆಟ ಆಡಿಸ್ತೀವಿ ಮಕ್ಕಳಿಗೆ. ಆ್ಯಂಡ್ ಇವಾಗ ತೋರಿಸೋದಂತೂ ಈ ಚಾಕ್ಲೇಟ್ಸ್ಗಳು ಎಷ್ಟು
ಎಷ್ಟು ದಿವಸ ಆಗಿತ್ತು ಈ ಚಾಕ್ಲೇಟ್ಸ್ಗಳನ್ನ ನೋಡಿ. ನಾವು ಚಿಕ್ಕವರಿದ್ದಾಗ ಸಿಗ್ತಾ ಇದ್ದಿದ್ದು ಅಂತ ಚಾಕ್ಲೇಟ್ಸು. ಇವಾಗ ಎಲ್ಲಿ ಹುಡುಕಿದ್ರು ಈ ಥರದ್ದು ಅಷ್ಟೊಂದು ಸಿಗಲ್ಲ, ಎಲ್ಲೋ ರೇರು, ಎಲ್ಲೋ ಒಂದೊಂದು ಕಡೆ ಇರುತ್ತೆ ಅಷ್ಟೇ. ಬಟ್ ಈ ಥರ ಜಾತ್ರೆಗಳಲ್ಲಿ ನಾವು ಈ ಥರ ಚಾಕ್ಲೇಟ್ಸ್ನ ನೋಡ್ಬೋದು. ಅದಕ್ಕೆ ನನ್ನ ಹಸ್ಬೆಂಡ್ ಅಂತೂ ಒಂದು ಬಿಡ್ದಿರ ಎಲ್ಲ ತಗೊಂಡ್ರು. ಆ್ಯಂಡ್ ತುಂಬ ಹೊತ್ತಿಂದ ಟಿಕ್ಕಿಪುರಿ ಅಂತ ಹುಡುಕ್ತಾಯಿದ್ರು. ಸೊ ಫೈನಲಿ ಅವ್ರ ಟಿಕ್ಕಿಪುರಿ ನನಗೆ ಚಾಕೋ ಡೆಸರ್ಟ್ಸ್ ಎರಡೂ ಒಂದೇ ಕಡೆ ಸಿಕ್ತು ಅಂದ್ಬಿಟ್ಟು ನಾವಿಲ್ಲಿ ಒಂದು ಸ್ಟಾಪ್ ಕೊಟ್ಟು ತಿಂತಾ ಇದ್ದೀವಿ. ಸೊ ಇದಂತೂ ತುಂಬ ಚೆನ್ನಾಗಿತ್ತು, ಸ್ಟ್ರಾಬೆರಿ. ಸೊ ಇದಾದಮೇಲೆ ನಾವು ಮಟ್ಕಾ ಸೋಡಾ ಕುಡಿದ್ವಿ. ಸೊ ಈ ಸತಿ ಕಳ್ಳೆಕಾಯಿ ಪರ್ಸೆಯಲ್ಲಿ ಏನು ವಿಶೇಷ ಅಂದರೆ ಸ್ಟಾಲ್ಸ್ ಅವರೆಲ್ಲ ರೀಲ್ಸ್ ಆಡಿಕೊಂಡು ಎಲ್ಲ ಸೇಲ್ಸ್ ಮಾಡ್ಕೋತಾ ಇದ್ರು. ಅದಂತೂ ನೋಡೋಕೆ ತುಂಬಾ ಚೆನ್ನಾಗಿತ್ತು ಒಂಥರ. ಆ್ಯಂಡ್ ತಿರ್ಗಾ ನಮ್ಮ ಅಕ್ಕ ಅವ್ರ ಫ್ರೆಂಡ್ಸ್ ಜೊತೆ ಲಾಸ್ಟಲ್ಲಿ ಒಂದು ಸತಿ ಸಿಕ್ಕಿದ್ಲು. ಸೊ ಅವಳನ್ನ ನಡ್ಕೊಂಡು ಇದನ್ನು ನಾವು ನೋಡ್ತಾನೆ ಇದ್ವಿ ತೊಗೋಬೇಕು ಅಂತ. ಆ್ಯಂಡ್ ಫೈನಲಿ ಇವಾಗ ಸ್ಟಾಪ್ ಮಾಡಿ ತಗೊಂಡು ಆ್ಯಂಡ್ ಅಲ್ಲಿಂದ ಕಡಲೆಕಾಯಿ ಪರ್ಸೆಗೆ ಬಂದು ಕಡಲೆಕಾಯಿ ತೊಗೊಂಡಿಲ್ಲ ಅಂದರೆ ಹೇಗೆ ಅಲ್ವಾ ಅಂತ ಅಂದ್ಬಿಟ್ಟು ಕಡಲೆಕಾಯಿ ತೊಗೊತಾ ಇದ್ದೀವಿ. ಸೊ ಈ ಕಡಲೆಕಾಯಿ ಒಂದು ಸೇರಿಗೆ 50 ರೂಪಾಯಿ ಅಂತೆ. ಸೊ ಒಂದು ಸೇರಿಗೆ 50 ರೂಪಾಯಿ ಕೊಟ್ಟು ಕಡಲೆಕಾಯಿ ತೊಗೊಂಡು ಸೊ ನಾವು ರಿಟರ್ನ್ ಬರೋವಾಗ ತೊಗೊಳ್ಳೋಣ ಅಂದ್ಕೊಂಡಿದ್ವಿ. ಹಾಗೆ ರಿಟರ್ನು ಇನ್ನೇನು ಇದ್ವಿ. ಸೊ ಅದಕ್ಕೆ ಲಾಸ್ಟಲ್ಲಿ ಕಡಲೆಕಾಯಿ ತೊಗೊಬಿಡೋಣ ಅಂದ್ಬಿಟ್ಟು ಕಡಲೆಕಾಯಿ ತೊಗೊತಾ ಇದ್ದೀವಿ. ಇವರಂತೂ ಕಡಲೆಕಾಯಿ ತೊಗೊಳ್ತಾ ಅಲ್ಲಲ್ಲೇ ಒಂದೊಂದೇ ತೊಗೊಂಡು ತಿಂತಾಯಿದ್ದಾರೆ ಆಂಟಿ ಜೊತೆ ಮಾತಾಡ್ಕೊಂಡು ಅದು ಇದು ಅಂತ ಅಂದ್ಬಿಟ್ಟು. ಇವ್ರು ತೊಗೊತಾ ಇರೋ ಸಾಲದು ಅಂತ ಅಂದ್ಬಿಟ್ಟು ನೆಕ್ಸ್ಟು ನನ್ನ ಮಗಳು ಕೂಡ ಜಾಯ್ನ್ ಆದ್ಲು ಕಡಲೆಕಾಯಿ ತೊಗೊಳೋದಕ್ಕೆ. ಸೊ ಅವಳೇನು ನೋಡ್ತಿದ್ದಾಳೆ ಆ ಥರ ಅಂತಂದರೆ ಇಲ್ಲೊಬ್ಬರು ನಾಯಿಗೆ ಶೂಸ್ ಎಲ್ಲ ಹಾಕ್ಕೊಂಡು ಜಾತ್ರೆ ಕರ್ಕೊಬಂದಿದ್ರು. ಸೊ ನೋಡೋಕ್ಕೊಂಥರ ಕ್ಯೂಟಾಗಿತ್ತು. ಸೊ ಅದಕ್ಕೆ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡು ನಾವು ಮನೆಗೆ ಬಂದ್ವಿ. ಸೊ ಬಂದಮೇಲೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸಿದ್ವಿ ನೋಡಿ. ಇದೊಂದು ಬುಟ್ಟಿ ಬೇಕಾಗಿತ್ತು, ಅದು ತೊಗೊಂಡ್ವಿ. ಆ್ಯಂಡ್ ಕಡಲೆಕಾಯಿ, ಸೊ 3 ಸೇರೆನೋ ಕಡಲೆಕಾಯಿ ತೊಗೊಂಡ್ವಿ ನಾವು. ಅದಾದಮೇಲೆ ನನ್ನ ಮಗಳು ಮತ್ತು ಅವರ ಅಪ್ಪ ತೊಗೊಂಡಿದ್ದು ತಿಂಡಿಗಳಿಗೆ ಅಂತಲೇ ಬ್ಯಾಗಿಲ್ಲ, ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ವಿ ಅಂದ್ಬಿಟ್ಟು ಇದೊಂದು ಬ್ಯಾಗ್ ತೊಗೊಂಡ್ವಿ. ಸೊ ಈ ಬ್ಯಾಗು ತೊಗೊಂಡಿದ್ದು ಮೇನ್ ರೀಸನ್ನೇ ಇದರೊಳಗಡೆ ಎಲ್ಲ ತಿಂಡಿ ಮತ್ತು ನನ್ನ ಮಗಳದ್ದು ಆಟ ಸಾಮಾನು ಇಟ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಇದೊಂದು ಎಲಿಫೆಂಟ್ ಕ್ಯೂಟಾಗಿತ್ತು ಅಂದ್ಬಿಟ್ಟು ಇದನ್ನು ತೊಗೊಂಡ್ವಿ. ಆ್ಯಂಡ್ ಮನೆಗೆ ಈ ಥರ ಹ್ಯಾಂಡ್ ಟವಲ್ಸ್ ಬೇಕು ಅಂದ್ಬಿಟ್ಟು ಅದು ತೊಗೊಂಡ್ವಿ. ಸೊ ನೆಕ್ಸ್ಟು ನನ್ನ ಸ್ಟಫ್ಸು ಈ ರಂಗೋಲಿ ಹಾಕ್ತಾರಲ್ಲ, ಸೊ ಇದು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡೆ. ಆ್ಯಂಡ್ ಅದಾದಮೇಲೆ ಇನ್ನು ಕೆಲವು ಥಿಂಗ್ಸ್ ಏನಂದರೆ ಅದೇ ಅಲ್ಲಿ ತೋರಿಸಿದ್ನಲ್ವ ಚಾಕ್ಲೇಟ್ಸು. ಸೊ ಇದಂತೂ ತುಂಬಾ ಚೆನ್ನಾಗಿದೆ. ಸೊ ನಾವು ಮನೆಗೆ ಬಂದಮೇಲೆ ಟೇಸ್ಟ್ ಮಾಡಿದ್ವಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಅವಾಗ ಸಿಗ್ತಾಯಿದೆ ಚಾಕ್ಲೇಟ್ಸ್ ಇದೆಲ್ಲ. ಸೊ ಏನೋ ಒಂಥರ ಖುಷಿ, ಎಷ್ಟೋ ದಿವಸಗಳಾದಮೇಲೆ ನೋಡ್ತಾ ಇದ್ದೀವಿ ಈ ಚಾಕ್ಲೇಟ್ಸ್ಗಳನ್ನ ಅಂತ ಏನೋ ಒಂಥರ ಖುಷಿ. ಆ್ಯಂಡ್ ಈಗ ಚಾಕ್ಲೇಟ್ಸ್ ಟೇಸ್ಟ್ಗಳು ಕೂಡ ಆವಾಗ ಹೆಂಗಿತ್ತೋ ಇವಾಗಲೂ ಅದೇ ಥರ ಇದೆ. ಬಟ್ ಅಂದರೆ ಎಲ್ಲೂ ಜಾಸ್ತಿ ಸಿಗಲ್ಲ, ಅದೇ ಬೇಜಾರು. ಆವಾಗಂದರೆ ಈ ಥರ ಚಾಕ್ಲೇಟ್ಸ್ಗಳು ಮನೆ ಹತ್ರ ಇರೋ ಚಿಕ್ಕ ಅಂಗಡಿಗಳಲ್ಲೆಲ್ಲ ಸಿಕ್ಬಿಡ್ತಾಯಿತ್ತು. ಆ್ಯಂಡ್ ಈ ಬೊಂಬೆ ಮಿಠಾಯಿ ಅದೆಲ್ಲ ಕಲರಾಗಿ ಬರ್ತಿತ್ತು. ಬಟ್ ಇವಾಗ ಕಲರ್ ಯೂಸ್ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಪ್ಲೇನ್ ವೈಟಲ್ಲಿದೆ. ಆ್ಯಂಡ್ ಆವಾಗಲೇ ತೋರಿಸಿದ್ನಲ್ಲ ಅಜ್ಜಿ ಕೂದಲು, ಅದು ಎಲ್ಲ ಮನೆ ಹತ್ರ ಬರ್ತಿತ್ತು. ಬಟ್ ಇವಾಗ ಅದು ಯಾವುದೂ ಅಷ್ಟು ಸಿಗ್ತಾ ಇಲ್ಲ. ಆ್ಯಂಡ್ ನನ್ನ ಮಗಳು ಬಾಲ್ ಆಡಿದ್ಲಲ್ಲ, ಸೊ ಅದರಲ್ಲಿ ಸಿಕ್ಕಿದಂಥ ಗಿಫ್ಟ್ ಅದು. ಆ್ಯಂಡ್ ಇದೊಂದು ಆಟ ಸಾಮಾನು. ಸೊ ಇದೊಂಥರ ತುಂಬ ಚೆನ್ನಾಗಿದೆ, ಕ್ಯೂಟಾಗೆ. ಚಿಕ್ಕದಾಗಿದ್ರು ಒಂಥರ ಕ್ಯೂಟ್ ಅನಿಸ್ತು, ಅದಕ್ಕೆ ಇದನ್ನು ತೊಗೊಂಡ್ವಿ. ಸೊ ತೋರ್ಸೋದು ಮರ್ತೋಗಿದ್ದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.